श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मादस्य श्रीब्रह्मरुद्रप्रभृतिसुरनरद्वेषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेतं महान्तं जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ಪ್ರಥಮ ಸ್ಕಂದ 8ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕ, ಪ್ರಸಿದ್ಧ ಶ್ಲೋಕ ಇದು. ಕೃಷ್ಣಾಯ ವಾಸುದೇವಾಯ ದೇವಕೀನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಹಾಗೆ ಅಂತ ಕುಂತಿದೇವಿ ಕೃಷ್ಣನ ಕುರಿತಾಗಿ ಮಾಡಿದ ಸ್ತೋತ್ರ ಇದು. ಕೃಷ್ಣಾಯ, ಕೃಷ್ಣ ಶಬ್ದಕ್ಕೆ ಅರ್ಥ ಕರ್ಷತಿ, ಎಲ್ಲರನ್ನು ತನ್ನ ಕಡೆ ಎಳಿತಾನೆ. ಅದರಿಂದ ದೇವರಿಗೆ ಕೃಷ್ಣ ಅಂತ ಹೆಸರು. ನಮ್ಮ ಪಾಪಗಳನ್ನೆಲ್ಲ ಎಳೆದಾಕ್ತಾನೆ. ಪಾಪಗಳನ್ನೆಲ್ಲ ಎಳೆದಾಕಿ ನಮ್ಮನ್ನ ಸನ್ಮಾರ್ಗದಲ್ಲಿ ಎಳೆಯುತ್ತಾನೆ. ಅದರಿಂದ ದೇವರಿಗೆ ಕೃಷ್ಣ ಅಂತ ಹೆಸರು. ಅದರಿಂದ ಕೃಷ್ಣ ಕೃಷ್ಣ ಅಂತ ಹೇಳ್ಬೇಕು. ನಮ್ಮನ್ನ ಸನ್ಮಾರ್ಗದಲ್ಲಿ ಕರೆದುಕೊಂಡು ಹೋಗು, ಪಾಪಗಳನ್ನೆಲ್ಲ ಬಿಡಿಸು, ಹಾಗೆ ಅಂತ. ಇನ್ನು ವಾಸುದೇವಾಯ, ದೇವರಿಗೆ ವಾಸುದೇವ ಅಂತ ಯಾಕೆ ಹೆಸರು? ಹಾಗೆ ಅಂದ್ರೆ ನಾವು ನೋಡಿದ್ದೀವಿ, ಪರಮಾತ್ಮ ಸೃಷ್ಟಿಯ ಆದಿಕಾಲದಲ್ಲಿ ತೆಗೆದುಕೊಂಡ ಮೊದಲನೇ ರೂಪ, 4 ರೂಪ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ಹಾಗೆಂತ. ಮೋಕ್ಷವನ್ನು ಕೊಡುವುದಕ್ಕಾಗಿ ದೇವರು ತಾನು ತೆಗೆದುಕೊಂಡ ರೂಪ ವಾಸುದೇವ ಅಂತ ನಾವು ನೋಡಿದ್ದೀವಿ. ವಾಸುದೇವ ಅಂದ್ರೆ ಏನರ್ಥ? ಹಾಗೆಂದ್ರೆ ಎಲ್ಲ ಕಡೆ ವಾಸವಾಗಿದ್ದಾನೆ ಮತ್ತು ಎಲ್ಲವೂ ಅವನಲ್ಲಿ ವಾಸವಾಗಿದೆ. ತಾನು ಎಲ್ಲ ಕಡೆ ಪ್ರವಿಷ್ಟನಾಗಿ ವಾಸವಾಗಿದ್ದಾನೆ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ, ಎಲ್ಲವೂ ದೇವರಲ್ಲಿ ವಾಸವಾಗಿದೆ, ಅದರಿಂದ ದೇವರಿಗೆ ವಾಸುದೇವ ಅಂತ ವಾಸುದೇವನಿಗೆ ನಮಸ್ಕಾರ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ, ದೇವಕಿ ದೇವಿಗೆ ಆನಂದವನ್ನ ತಂದುಕೊಡುವವನಾದ ನಂದಗೋಪಕುಮಾರಾಯ, ನಂದಗೋಪನ ಮಗನಾದ ಕೃಷ್ಣ ಹುಟ್ಟಿದ್ದು ವಸುದೇವ ದೇವಕಿಯರಲ್ಲಿ. ಅದರಿಂದ ಕೃಷ್ಣನ ತಂದೆ ತಾಯಿಗಳು ಅಂದ್ರೆ ವಸುದೇವ ದೇವಕಿಯೂ ಹೌದು. ಮತ್ತು ಕೃಷ್ಣ ಅಲ್ಲಿ ಹೋಗಿ ಮಥುರಾದಲ್ಲಿ ಅವತಾರ ಮಾಡಿದ್ರು ಕೂಡ ಅಲ್ಲಿಂದ ನಂದಗೋಕುಲಕ್ಕೆ ಹೋಗ್ತಾನೆ. ಆರಂಭದ ಕೆಲವು ವರ್ಷಗಳನ್ನ ಕೃಷ್ಣ ನಂದಗೋಕುಲದಲ್ಲೇ, ನಂದಗೋಪ ಯಶೋಧ ಮನೆಯಲ್ಲೇ ದೇವರು ಬೆಳೆದಂತೆ ತೋರಿಸಿಕೊಂಡದ್ದು. ದೇವರಿಗೆ ಅದೆಲ್ಲವೂ ನಟನೆನೆ. ಅದರಿಂದ ಕೃಷ್ಣನ ತಂದೆ ತಾಯಿ ಯಶೋಧ ನಂದಗೋಪರು ಹೌದು. ಆದ್ರಿಂದ ಹೇಳ್ತಾರೆ ನಂದಗೋಪ ಕುಮಾರಾಯ, ನಂದಗೋಪನ ಮಗನಾದ. ಇನ್ನೊಂದು ಅರ್ಥ ಕೂಡ ಹೇಳ್ತಾರೆ, ಮಾರ ಅಂದ್ರೆ ದುಷ್ಟವಾದ ಆಸೆಗಳು ಅಂತ ಅರ್ಥ. ಕುಮಾರ, ಕುತ್ಸಿತವಾದ ಆಸನೆಗಳನ್ನೆಲ್ಲ, ಮಾರ ಅಂದ್ರೆ ನಾಶ ಮಾಡುವವ ಅಂತ ಅರ್ಥ. ನಂದಗೋಪ ಕುತ್ಸಿತವಾದ ಕಾಮನೆಗಳನ್ನೆಲ್ಲ ಮಾರಕ ಅಂದ್ರೆ ನಾಶ ಮಾಡುವವ ಅಂತ ಅರ್ಥ. ಅದರಿಂದ ಕೂಡ ದೇವರಿಗೆ ನಂದಗೋಪ ಕುಮಾರಾಯ. ಗೋವಿಂದಾಯ, ಗೋವುಗಳನ್ನೆಲ್ಲ ರಕ್ಷಣೆ ಮಾಡುವವ, ವೇದಗಳನ್ನ ರಕ್ಷಣೆ ಮಾಡುವವ, ಅದರಿಂದ ದೇವರಿಗೆ ಗೋವಿಂದ ಅಂತ ಹೆಸರು. ಅಂತ ಗೋವಿಂದನಿಗೆ ನಮೋ ನಮಃ, ಮತ್ತೆ ಮತ್ತೆ ನಮಸ್ಕಾರ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಇನ್ನು ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಘ್ರಯೇ. ನಮಃ ಪಂಕಜನಾಭಾಯ. ಪಂಕಜನಾಭ ಅಂದ್ರೆ ಪದ್ಮನಾಭ ಅಂತ ಅರ್ಥ. ಪಂಕಜನಾಭ ಅಂದ್ರೆ ಪದ್ಮನಾಭ. ನೋಡಿ, ಇವತ್ತು ಪದ್ಮನಾಭ ತೀರ್ಥರ ಆರಾಧನೆ. ಪದ್ಮನಾಭ ತೀರ್ಥರಲ್ಲಿ ಪರಮಾತ್ಮನ ಪದ್ಮನಾಭ ರೂಪವನ್ನ ಚಿಂತನೆ ಮಾಡಬೇಕು. ಅದರಿಂದಲೇ ಅವರಿಗೆ ಆ ಹೆಸರು ಪದ್ಮನಾಭ ಅಂತ ಆಚಾರ್ಯರು ಕೊಟ್ಟಿದ್ದಾರೆ. ಆಚಾರ್ಯರ, ಶ್ರೀಮನ್ ಮಧ್ವಾಚಾರ್ಯರ ಪ್ರಥಮ ಶಿಷ್ಯರು ಯಾರು? ಪದ್ಮನಾಭ ತೀರ್ಥರು. ಅವರ ಒಳಗೆ ಇರತಕ್ಕ ಪರಮಾತ್ಮನ ರೂಪ ಪದ್ಮನಾಭ, ಪಂಕಜನಾಭ ಅಂತಲೂ ಕರೀಬಹುದು. ಅದರಿಂದ ನಮಃ ಪಂಕಜನಾಭಾಯ. ನೋಡಿ, ಈ ಒಂದು ಸ್ತೋತ್ರ ದೇವರನ್ನ ಮುಟ್ಟಿದೆ, ಗುರುಗಳ ಅನುಗ್ರಹ ಆಗಿದೆ ಎಂಬ ಅದಕ್ಕೆ ಇದು ಒಂದು ನಿದರ್ಶನ. ನೋಡಿ, ಆರಾಧನೆ ದಿವಸನೇ ಕರೆಕ್ಟ್ ಆಗಿ ಬಂದಿದೆ. ನೋಡಿ, ನಮಃ ಪಂಕಜನಾಭಾಯ ನಮಃ ಪಂಕಜ ಮಾಲಿನೇ.
ಪಂಕಜ ಮಾಲಿನ್, ಪಂಕಜದ ಮಾಲೆ ಉಳ್ಳವ ಅಂತ ಅರ್ಥ. ಕಮಲದ ಮಾಲೆಗಳನ್ನ ಧರಿಸಿದವ ಅಂತ ಅರ್ಥ. ನಮಃ ಪಂಕಜ ನೇತ್ರಾಯ, ನೇತ್ರ ಅಂದ್ರೆ ಕಣ್ಣು, ಕಮಲದಂತ ಕಣ್ಣುಗಳು ಉಳ್ಳವನಾದ ಪರಮಾತ್ಮನಿಗೆ ನಮಸ್ಕಾರ. ನಮಸ್ತೆ ಪಂಕಜಾಂಗ್ರಯೇ, ಪರಮಾತ್ಮನ ಪಾದ ಕಮಲ. ದೇವರದು ಎಲ್ಲವೂ ಕಮಲ ನೋಡಿ. ಅವನ ನಾಭಿಯೂ ಕಮಲ, ಅವನ ಮಾಲೆ, ಕೊರಳಲ್ಲಿ ಮಾಲೆಯೂ ಕಮಲ, ಅವನ ಕಣ್ಣು ಕಮಲ, ಅವನ ಪಾದವೂ ಕಮಲ. ನಮಃ ಪಂಕಜ ನಾಭಾಯ, ನಮಃ ಪಂಕಜ ಮಾಲಿನೇ, ನಮಃ ಪಂಕಜ ನೇತ್ರಾಯ, ನಮಸ್ತೆ ಪಂಕಜಾಂಗ್ರಯೇ. ಮುಂದೆ ಯಥಾ ಋಷಿಕೇಶ ಕಲೇನ ದೇವಕೀ ಕಂಸೇನ ರುದ್ಧಾತಿ ಚಿರಂ ಶುಚಾರ್ಪಿತಾ ವಿಮೋಹಿತಾಹಂಚ ಸಹಾತ್ಮಜಾ ವಿಭೋ ತ್ವಯೈವ ನಾಥೇನ ಮುಹುರ್ವಿಪದ್ಗಣಾತ್. ಯಥಾ ಋಷಿಕೇಶ ಕಲೇನ ದೇವಕೀ ಕಂಸೇನ ರುದ್ಧಾತಿ ಚಿರಂ ಶುಚಾರ್ಪಿತ. ಸ್ವಾಮಿ, ನನಗೆ ಭಾರಿ ಮೋಹ ಬಂದಿತ್ತಂತೆ. ಕುಂತಿದೇವಿ ಹೇಳ್ತಾಳೆ, ಯಾವಾಗ ನೀನು ದೇವಕಿಯ ಉದರದಿಂದ ಹೊರಗೆ ಬಂದಿ, ಆ ಕಂಸ ಆ ದೇವಕಿಯನ್ನ, ಕಂಸ ದೇವಕಿಯ ವಸುದೇವರನ್ನ ಸೆರೆಮನೆಯಲ್ಲಿ ಹಾಕಿ ಇಟ್ಟಿದ್ದ. ಯಾಕೆ? ತನ್ನ ಪ್ರಾಣ ಉಳಿಬೇಕು, ಬೇರೆಯವರ ಪ್ರಾಣ ತಿಂದರೂ ಸರಿ, ತನ್ನ ಪ್ರಾಣ ಸುರಕ್ಷಿತವಾಗಿ ಇದ್ದರ ಸಾಕು. ಇದು ದುಷ್ಟರ ಸ್ವಭಾವ. ಇದು ಕಂಸ ನೋಡಿ, ಶಬ್ದನೇ ಹಾಗಿದೆ ನೋಡಿ, ಕಂಸ ಕಸಿ ಹಿಂಸಾಯಾಮ್ ಇತ್ತ ಧಾತು. ಕಂಸ ಅಂದ್ರೆ ಹಿಂಸೆ ಕೊಡುವವ ಅಂತಾನೆ ಅರ್ಥ, ಹೆಸರೇ ಹಾಗಿದೆ. ಅಂತಹ ಹಿಂಸಾಶೀಲ, ಹಿಂಸೆ ಕೊಡುವುದೇ ಅವನ ಪ್ರವೃತ್ತಿ. ಅಂತಹ ಕಂಸ ವಸುದೇವ ದೇವಕಿಯರನ್ನ ಸೆರೆಮನೆಯಲ್ಲಿ ಇಟ್ಟು ಎಷ್ಟು ಕಷ್ಟಗಳನ್ನು ಕೊಟ್ಟಾನೆ. 6 ಜನರನ್ನ ಸಂಹಾರ ಮಾಡಿದ್ದಾನೆ. ಅಂತಹ ನೀಚ ಅವನು. ಯಾಕೆ? ಕೇವಲ ತನ್ನ ಪ್ರಾಣ ಉಳಿಬೇಕು, ತಾನು ಸುರಕ್ಷಿತ ಆಗಿರ್ಬೇಕು, ಬೇರೆಯವರು ಏನಾದರೂ ಸರಿ. ಅಂತಹ ನೀಚ ಅವನು. ಅಂಥವನ ಮನೆಯಲ್ಲಿ ಶುಚಾರ್ಪಿತ ವಿಮೋಹಿತಾ ಹಂಚ ಸಹಾತ್ಮಜ. ನಾನು ನನ್ನ ಮಕ್ಕಳು ಪಾಂಡವರ ಮೇಲೆ ವಿಮೋಹಿತ. ಕುಂತಿದೇವಿ ಹೇಳುವ ಮಾತು, ಸ್ವಾಮಿ, ಅಂಥ ದೇವಕಿಯ ಉದರದಲ್ಲಿ ಹುಟ್ಟಿ ಬಂದವ ನೀನು, ಅಂಥ ಕಷ್ಟಗಳ ಮಧ್ಯದಲ್ಲೂ ಹುಟ್ಟಿ ಬಂದವ ನೀನು, ನಿನ್ನನ್ನು ಏನು ಮಾಡ್ಲಿಕ್ಕಾಗಿಲ್ಲ. ಅಂತ ನೀನು ನಾನೇನ್ ಮಾಡಿಬಿಟ್ಟೆ? ಹಾಗೆ ಅಂದ್ರೆ ವಿಮೋಹಿತಾ ಹಂಚ ಸಹಾತ್ಮಜಾ ವಿಭೋಹು. ನಿನ್ನ ಅನುಗ್ರಹದಿಂದ ಅನೇಕ ಬಾರಿ ನಾವು ಕಷ್ಟಗಳಿಂದ ನಾವು ವಿಮೋಚಕೊಂಡಿದ್ದೀವಿ. ತ್ವಯೈವ ನಾಥೇನ ಮುಹುರ್ ವಿಪದ್ಗಣ. ವಿಪತ್ತುಗಳ ಸಮೂಹ. ಒಂದೇ ಎರಡೇ ಪಾಂಡವರಿಗೆ ಬಂದ ಕಷ್ಟ, ಹುಟ್ಟಿದಾಗಿಂದಲೂ ಕಷ್ಟ, ಎಲ್ಲದರಿಂದಲೂ ಕೂಡ ನಮ್ಮನ್ನು ನೀನು ಪಾರು ಮಾಡಿದಿ ಅಂತ ಕೃಷ್ಣ ಮಾಡಿದ ಉಪಕಾರವನ್ನ ಸ್ಮರಿಸಿಕೊತಾಳೆ. ಅದು ಮಾಡ್ಬೇಕಂತ ಪ್ರತಿಯೊಬ್ಬರೂ ಕೂಡ ದೇವರಿಂದ ಏನೇನು ಉಪಕಾರವನ್ನು ನಾವು ಪಡೆದಿದ್ದೀವಿ, ದೇವರ ಮುಂದೆ ಅದನ್ನ ನಿವೇದಿಸಿಕೊಳ್ಳಬೇಕಂತ ಕುಂತಿ ತೋರಿಸಿಕೊಟ್ಟ ಪದ್ಧತಿ ನೋಡಿ. ಅಲ್ಲ, ದೇವರಿಂದ ನಾವೇನು ಉಪಕಾರ ಪಡೆದಿದ್ದೀವಿ ಹೇಳಲಿಕ್ಕಾಗ್ತದ? ಕ್ಷಣ ಕ್ಷಣದಲ್ಲೂ ನಮ್ಮನ್ನು ಹುಟ್ಟಿಸಿ, ಒಂದು ಜನ್ಮದಲ್ಲ, ದಾಸರು ಹೇಳ್ತಾರ ನೋಡಿ, ತಂದೆ ನೀ ತಂದೆ ನಾ ಬಂದೆ, ನೀ ತಂದೆ ನಾ ಬಂದೆ. ಎಲ್ಲಿ ತಂದಿ ನನ್ನನ್ನ? 84 ಲಕ್ಷ ಜೀವರಾಶಿ ಯೋನಿಗಳಲ್ಲಿ ನೀ ತಂದೆ ನಾ ಬಂದೆ. ಕನಕದಾಸರ ಹಾಡು. 84 ಲಕ್ಷ ಯೋನಿಗಳಲ್ಲಿ ದೇವರನ್ನು ಹುಟ್ಟಿಸಿ 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 ಮನುಷ್ಯನಾಗಿ ಹುಟ್ಟಿಸಿ ಅವಕಾಶ ಕೊಟ್ಟಿದ್ದಾನೆ. ನನ್ನನ್ನು ತಿಳುಕೋ ಹಾಗೆ. ತಿರ್ಗಾ ಪ್ರಾಣಿಗಳ ಜನ್ಮ ಬಂದ್ರೆ ತಿಳಿಯಕ್ಕಾಗಲ್ಲ. ಯಾರು ಕೂತು ಪ್ರಾಣಿಗಳಿಗೆ ನೋಡಿ ಪ್ರವಚನ ಹೇಳ್ತಾರಾ? ಇಲ್ಲ. ಮನುಷ್ಯರಿಗೆ ಕೂತು ಹೇಳಿಸ್ತಾರೆ, ಮನುಷ್ಯರಿಗೆ ಕೇಳಲಿಕ್ಕೆ ಯೋಗ್ಯ. ಅಂತಹ ನರಜನ್ಮ ನನಗೆ ಕೊಟ್ಟಿದ್ದಿ, ಅದರಲ್ಲಿ ನೋಡಿದರೆ ಅಂತಹ ದುಃಖಗಳ ಸಮೂಹ, ದುಃಖವೇ. ಅಷ್ಟು ದುಃಖದಿಂದ ನಮ್ಮನ್ನ ಪಾರು ಮಾಡಿದವ ನೀನು. ಹಾಗೆ ಅದು ಪಟ್ಟಿ ಕೊಡ್ತಾರ. ವಿಷಾನ್ ಮಹಾಗ್ನೆ ಪುರುಷಾದ ದಂಶನಾತ್ ಅಸತ್ಸಭಾಯ ವನವಾಸ ಕೃಚ್ಛ್ರತಃ ಮೃಧೇ ಮೃಧೇನೇಕ ಮಹಾರಥಾಸ್ತ್ರತೋ ದ್ರೌಣ್ಯಸ್ತ್ರಚಾಸ್ಮ ಹರೇಭಿರಕ್ಷಿತಾ. ವಿಷಾನ್ ಮಹಾಗ್ನೇಹೇ. ಆರಂಭ ಕಾಲದಲ್ಲಿ ಭೀಮಸೇನ ದೇವರಿಗೆ ವಿಷ ಹಾಕಿ ಕೊಲ್ಲುವ ಪ್ರಯತ್ನವನ್ನ ಮಾಡಿದವ ದುರ್ಯೋಧನ. ಸಣ್ಣ ಮಗುವಾಗಿದ್ದಾಗಲಿಂದೂ ಸರಿ ವಿಷ ಹಾಕಿ ಕೊಂದ್ಬಿಡ್ಬೇಕು. ಯಾಕೆ? ಭೀಮನ ಪರಾಕ್ರಮ ಈ ಅದ್ಭುತ. ದುರ್ಯೋಧನಾದಿಗಳೆಲ್ಲ ಕಷ್ಟಪಟ್ಟುಕೊಂಡು ಹಣ್ಣು ಬೇಕು ಅಂತ ಒಂದು ಮರದ ಮೇಲೆ ಹತ್ತಾರೆ. ಭೀಮಸೇನ ದೇವರು ಏನ್ ಮಾಡ್ಬೇಕು? ಆ ಮರದ ಪಾದದ ಬುಡದಲ್ಲಿ ಒಂದು ಕಾಲಿಂದ ಒದಿಯೋದು. ಒದ್ರೆ ಸಾಕು, ಎಲ್ಲಾ ಹಣ್ಣುಗಳು ಕೆಳಗೆ ಬಿದ್ದು ಬಿಡೋದು, ದುರ್ಯೋಧನಾದಿಗಳು ಸೇರಿ ಬಿದ್ದು ಬಿಡೋದು.
ಈ ರೀತಿಯಾಗಿ ಎಲ್ಲ ಕಂಡು ಆ ಭೀಮಸೇನ ದೇವರ ಪರಾಕ್ರಮ ಸಹನೆ ಮಾಡ್ಲಿಕ್ಕಾಗದೆ ಏನಾರು ಮಾಡಿ ಅವನನ್ನು ಸಂಹಾರ ಮಾಡಬೇಕು ಅಂತ ವಿಷ ಹಾಕಿ ಕೊಲ್ತಾನೆ. ಆ ವಿಷಯ ಏನ್ ಮಾಡ್ತದೆ ಭೀಮಸೇನ ದೇವರನ್ನ? ಏನು ಮಾಡಿಲ್ಲ. ಕೃಷ್ಣನ ಅನುಗ್ರಹದಿಂದ ಭೀಮಸೇನ ದೇವರು ಸುರಕ್ಷಿತರಾಗಿದ್ದರು. ರೀತಿಯಾಗಿ ಅನೇಕ ಸಂದರ್ಭ. ಮಹಾಗ್ನೇಹೆ ವಾರಣಾವತದಲ್ಲಿ ಅರಗಿನ ಮನೆ ಅದರಲ್ಲಿ ಕಟ್ಟಿ ಪಾಂಡವರು ಕುಂತಿ ಎಲ್ಲರನ್ನು ಸಂಹಾರ ಮಾಡಬೇಕು ಅಂತ ದುರ್ಯೋಧನ ಪ್ರಯತ್ನಿಸಿದ. ಅಲ್ಲೂ ಕೂಡ ಸುರಂಗ ಮಾರ್ಗದಿಂದ ಬಿದುರನ ಒಂದು ಪ್ರಯತ್ನದಿಂದ ಸುರಂಗವನ್ನ ತೋಡಿ ನಮ್ಮನ್ನೆಲ್ಲ ಭೀಮಸೇನ ದೇವರು ಎಲ್ಲರನ್ನೂ ಹೊತ್ಕೊಂಡು ಬರ್ತಾರೆ. ಹೊತ್ತುಕೊಂಡು ಸುರಂಗದಿಂದ ಹೊರಗೆ ಬಂದು ಆ ಮನೆಗೆ ಆ ದುರ್ಯೋಧನನ ಭೃತ್ಯರು ಇದ್ದರು. ಅವರಿಗೆ ಬೆಂಕಿ ಹಚ್ಚಿಬಿಟ್ಟು ಭೀಮಸೇನ ದೇವರು ಹೊರಗೆ ಬರ್ತಾರೆ. ಈ ರೀತಿಯಾಗಿ ವಿಷದ ಬಾಧೆಯಿಂದ ನಮ್ಮನ್ನ ಕಾಪಾಡಿದಿ, ಅಗ್ನಿಯ ಬಾಧೆಯಿಂದ ನಮ್ಮನ್ನ ಕಾಪಾಡಿದಿ. ಎಷ್ಟು ವಿಪತ್ತುಗಳು ನಮಗೆ ಬಂದಿದೆ ಗೊತ್ತಾ ಸ್ವಾಮಿ? ಎಲ್ಲದರಿಂದಲೂ ನಮ್ಮನ್ನ ಪಾರು ಮಾಡಿದೆಯಲ್ಲ ನೀನು, ಅಂತ ಅನುಗ್ರಹ ನೀನು ಮಾಡಿದ್ದು. ತದನಂತರ ಪುರುಷಾದ ದಂಶನ, ಅಲ್ಲಿಂದ ಹೊರಗೆ ಬಂದ್ರೆ ಹಿಡಿಂಬಾಸುರ, ದೊಡ್ಡ ಹಸುರ ಅವನು. ಹಿಡಿಂಬಾಸುರ, ಬಕಾಸುರ, ಅವರನ್ನೆಲ್ಲ ಅವರೆಲ್ಲ ನುಂಗಿ ಆಗ್ತಾ ಇದ್ರು. ಪಾಂಡವರನ್ನೇ ಬೇರೆಯವರಾಗಿದ್ರೆ ದ್ರಾಕ್ಷಿ ಅನದ್ರಾಕ್ಷಿ ಗೋಡಂಬಿ ಅಂತೆ ಬಾಯಿಲಿ ಹಾಕೊಂಡ್ಬಿಡೋರು. ಅಷ್ಟು ದೊಡ್ಡವರು, ಬೃಹತ್ ಆಕಾರ ಈ ಹಿಡಿಂಬಾಸುರ ಅಲ್ಲ. ಅಂತ ಹಿಡಿಂಬನನ್ನ ಭೀಮಸೇನ ದೇವರ ವತಿಯಿಂದ ಸಂಹಾರ ಮಾಡಿ ನಮ್ಮ ಪ್ರಾಣವನ್ನು ಉಳಿಸಿದಿ. ಇನ್ನು ಅಸತ್ಸಭಾಯಾಹ ದ್ರೌಪದಿ, ದುಶ್ಯಾಸನ ಮುಂತಾದವರು ದುರ್ಯೋಧನ ದುಶ್ಯಾಸನ ಸಭೆಯಲ್ಲಿ ದ್ರೌಪದಿ ದೇವಿಯನ್ನು ಅವಮಾನ ಮಾಡಿದಾಗ ಅಲ್ಲಿಯೂ ಕೂಡ ನಮ್ಮ ಮಾನವನ್ನ ಕಾಪಾಡಿದೆ. ದ್ರೌಪದಿಯ ಮಾನವನ್ನು ಕಾದದ್ ಮಾತ್ರ ಅಲ್ಲ, ನಮ್ಮ ಎಲ್ಲರ ಒಂದು ಮಾನವನ್ನು ಕೂಡ ನೀನು ಕಾಪಾಡಿದೆ ನೀನು. ಇನ್ನು ವನವಾಸದಲ್ಲೂ ಅಷ್ಟೇ. ಅದೇನ್ರಿ 5 ಜನಕ್ಕೆ ರಾಜರಾಗಿ ಸಭೆಯಲ್ಲಿ ಮೆರೆದವರು ಪಾಂಡವರು. ಅಂದ್ರೆ ವನವಾಸ ಪೂರ್ವದಲ್ಲಿ ಅವ್ರು ಹೇಗಿದ್ರು? ಇದ್ರಲ್ಲಿ ಇತ್ತಲ್ಲ, ಇಂದ್ರಪ್ರಸ್ಥದಲ್ಲಿ ರಾಜರಾಗಿ ಮೆರೆದವರು. ಎಷ್ಟು ಸೇವಕರು ಏನು. ಆದ್ರೆ ಜೂಜಾಟ ಆಡಿ ಎಲ್ಲವನ್ನೂ ಸೋತರು. ಏನ್ ಬಂತು ಪರಿಸ್ಥಿತಿ? ಮುಂದಿನ ಹೊತ್ತಿಗೆ ಊಟಕ್ಕೆ ಗತಿ ಇಲ್ಲ, ಇರ್ಲಿಕ್ಕೆ ಮನೆ ಇಲ್ಲ, ಊಟಕ್ಕೆ ಗತಿ ಇಲ್ಲ. ಏನ್ ಮಾಡ್ಬೇಕು ಪಾಂಡವರು? ಅಂಥದ್ರಲ್ಲಿ 80,000 ಋಷಿಗಳು, 80,000 ಸನ್ಯಾಸಿಗಳು, ಲೆಕ್ಕ ಇಲ್ಲದಷ್ಟು ಋಷಿಗಳು ಅವರನ್ನು ಹಿಂಬಾಲಿಸ್ಕೊಂಡು ಬಂದಿದ್ದಾರೆ ಕಾಡಿಗೆ. ಎಲ್ಲರಿಗೂ ಊಟದ ವ್ಯವಸ್ಥೆ ಆಗಬೇಕು. ರಾಜಾಶ್ರಯದಲ್ಲಿ ಕಷ್ಟಕಾಲದಲ್ಲಿ ನಾವು ಪಾಂಡವರನ್ನ ಬಿಟ್ಟು ದೂರ ಇರಬಾರ್ದು ಅಂತ ಬಂದವರು ಅವರೆಲ್ಲ. ಸಾಮಾನ್ಯವಾಗಿ ಸುಖವಾಗಿರುವಾಗ ಎಲ್ಲರೂ ಸೇರ್ಕೋತಾರೆ. ಹಣಕಾಸು ಸಂಪತ್ತು ಇರುವಾಗ ಎಲ್ಲರೂ ಸೇರ್ಕೋತಾರೆ, ನಾನು ಬಂದ್ಬಿಡ್ತಾರೆ. ಆದ್ರೆ ನಿಜವಾದ ಬಂಧು ಬಾಂಧವರು, ಆಪ್ತರು ಪರಿಚಯ ಮಾಡೋದು ಹೇಗೆ ಅಂದ್ರೆ, ದುಃಖ ಬಂದಾಗ ಯಾರಿರ್ತಾರೆ ಅಂತ ನೋಡ್ಬೇಕು. ಅವರೇ ನಿಜವಾದ ಬಂಧು ಬಾಂಧವರು ಅಂತ ಕರೀತಾರೆ. ಆ ರೀತಿಯಾಗಿ ನಾವು ಕಾಡಿನಲ್ಲಿ ಇದ್ದಾಗ ನಮ್ಮ ಜೊತೆಗೆ ಬಂದವರು ಆ ಸನ್ಯಾಸಿಗಳು, ಋಷಿಗಳು, ಅವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನ ಅಕ್ಷಯ ಪಾತ್ರೆ ಮೂಲಕ ನೀನು ನಮಗೆ ಕೊಟ್ಟು ಅನುಗ್ರಹ ಮಾಡಿದಿ. ಮತ್ತು ಅಲ್ಲಿ ಅನೇಕ ಪ್ರಾಣಿಗಳು, ಅಲ್ಲಿ ಮಣಿಮಂತ ಮುಂತಾದ ದೈತ್ಯರ ಸಂಹಾರ ಇತ್ಯಾದಿ ವನವಾಸದಲ್ಲಿ ಅದು ಮಹಾ ಕಷ್ಟನೇ. ಅದು ಕೂಡ ಅಲ್ಲೂ ಕೂಡ ನಮ್ಮನ್ನ ಪಾರು ಮಾಡಿದಿ. ಇನ್ನು ಅಜ್ಞಾತವಾಸ, ಅದರಿಂದಲೂ ಕೂಡ ನಮ್ಮನ್ನ ಪಾಂಡವರನ್ನ ಪಾರು ಮಾಡಿದಿ ಹಾಗೆ ಅಂತ. ಅನೇಕ ಮಹಾರಹಾತ್ ರಥಾಸ್ತ್ರತಃ. ಇನ್ನು ಯುದ್ಧ ಪ್ರಾರಂಭ ಆಯಿತು. ಅನೇಕ ಜನರು ಮಹಾಸ್ತ್ರವನ್ನ ಪ್ರಯೋಗ ಮಾಡಿದರು. ನಾವು ನೋಡಿದ್ದೀವಿ ನೋಡಿ, ಮಹಾಭಾರತ ತಾತ್ಪರ್ಯ ನಿರ್ಣಯ ಪ್ರವಚನದಲ್ಲಿ ನಮಗೆ ಗೊತ್ತಾಗ್ತದೆ. ಅಶ್ವತ್ಥಾಮಾಚಾರ್ಯರು ಅದೇ ನಾರಾಯಣಾಸ್ತ್ರ ಬಿಡ್ತಾರೆ, ಆಗ್ನೇಯ ಅಸ್ತ್ರ ಬಿಡ್ತಾರೆ, ಎಲ್ಲ ಸುಟ್ಟು ಬೂದಿ ಆಗಬೇಕಾಗಿತ್ತು. ಕೃಷ್ಣ ನಿಂತು ತಡೆದಿದ್ದಾನೆ ಎಲ್ಲವನ್ನು. ಆ ಅಸ್ತ್ರಗಳು ತಮ್ಮ ಕೆಲಸ ಮಾಡದಂತೆ ರಕ್ಷಣೆ ಮಾಡಿದವ. ಈ ರೀತಿಯಾಗಿ ಯುದ್ಧದಲ್ಲೂ ನಮ್ಮನ್ನ ರಕ್ಷಣೆ ಮಾಡಿದಿ. ಇನ್ನು ದ್ರೌಣ್ಯಸ್ತ್ರದ, ಇನ್ನು ಇತ್ತೀಚೆಗೆ ಸಮೀಪದಲ್ಲಿ ಉತ್ತರಾದೇವಿಯ ಗರ್ಭದ ಮೇಲೆ ಅಶ್ವತ್ಥಾಮಾಚಾರ್ಯರು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿ ಪಾಂಡವರ ವಂಶ ಇರಬಾರದು ಅಂತ ಮಾಡಿದ್ರು. ಯುದ್ಧ ಎಲ್ಲ ಮುಗೀತು, ಆದ್ರೂ ಮತ್ತು ಉತ್ತರಾದೇವಿಯ ಮೇಲೆ ಪ್ರಯೋಗ. ಅಲ್ಲೂ ಕೂಡ ನೀನು ಗರ್ಭದಲ್ಲಿ ಪ್ರವೇಶ ಮಾಡಿ ಉತ್ತರಾದೇವಿಯ ಗರ್ಭ ಸುರಕ್ಷಿತವಾಗಿ ಇರುವಂತೆ, ಪರೀಕ್ಷಿತ ರಾಜನ ಜನನ ಆಗುವಂತೆ ಮಾಡಿದಿ. ಹೇ ಹರೇ ಅಭಿರಕ್ಷಿತಾಹ, ನಿನ್ನಿಂದ ನಾವು ರಕ್ಷಿಸಲ್ಪಟ್ಟಿದ್ದೀವಿ. ಹಾಗೆ ಎಷ್ಟು ಚಂದ ಇದೆ ನೋಡಿ. ದೇವರಿಗೆ ಈ ಸ್ತೋತ್ರ ಖುಷಿಯಾಗೋದು ಇದರಿಂದಲೇ. ಯಾಕೆ? ತಾನು ಮಾಡಿದ್ದನ್ನ ನೆನೆಸ್ಕೋತಾರಲ್ಲ. ಸಾಮಾನ್ಯ ಜನ ಅಷ್ಟೇ, ನಾನು ಹಂಗ್ ಮಾಡಿದ ತನ್ನ ಬಗ್ಗೆ ಹೇಳ್ಕೊತಾರೆ ಹೊರತು ದೇವರು ನಮಗೆ ಏನು ಮಾಡಿದ ನಾವು ಯೋಚನೆ ಮಾಡ್ಬೇಕು. ಗರ್ಭದಲ್ಲಿ ಇದ್ದಾಗ ನಮ್ಮನ್ನ ರಕ್ಷಣೆ ಮಾಡಿದ್ದು ಯಾರು? ಅಲ್ಲಿ ಏನು ಸನ್ಲೈಟ್ ಇಲ್ಲ, ಗಾಳಿ ಇಲ್ಲ, ಕಾಪಾಡಿದ್ದು ಯಾರು? ಯೋಚನೆ ಮಾಡ್ಬೇಕು.
ಮತ್ತೆ ಹೊತ್ತಿಗೆ ನಾವು ನಿನ್ನೆ ನೋಡಿದೀವಿ, ಕಲ್ಲಿನಲ್ಲಿ ಇರುವ ಕಪ್ಪೆಗೂ ಕೂಡ ನೀರನ್ನು ಒದಗಿಸಿ ಅದನ್ನ ರಕ್ಷಣೆ ಮಾಡ್ತಾನೆ. ಹೊತ್ತಿಗೆ ಊಟ, ನೀರು, ಗಾಳಿ, ಬಟ್ಟೆ, ಮನೆ ಎಲ್ಲವನ್ನು ಕೊಟ್ಟು ರಕ್ಷಣೆ ಮಾಡಿದ್ದು ಯಾರು? ಕೃಷ್ಣನೇ. ಅದನ್ನ ದೇವರ ಮುಂದೆ ನಾವು ಡೈಲಿ ಬರೆದಿಟ್ಕೋಬೇಕು. ಕೃಷ್ಣನಿಂದ ಪಡೆದ ಉಪಕಾರ. ನಾವು ಮಾಡುವ ಶ್ವಾಸೋಚ್ಛ್ವಾಸಗಳು, ಉಸಿರಾಟ ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯನಾ? ಮಲಗಿಬಿಟ್ಟಿರ್ತೀವಿ. ಉಸಿರಾಟ ಮಾಡಿದ್ದು ಯಾರು? ಕೃಷ್ಣನದೇ ಉಸಿರಾಟ. ಉಸಿರಾಟ ಮಾಡದಿದ್ರೆ ನಾವು ಬದುಕಕ್ಕಾಗಲ್ಲ. ಆ ಆಕ್ಸಿಜನ್ ಸಪ್ಲೈ ಬೇಕು. ನಮ್ಮ ಒಳಗಿದ್ದು ಉಸಿರಾಡಿದ್ದು ಯಾರು? ಪ್ರತಿ ಕ್ಷಣದಲ್ಲೂ ಉಸಿರಾಟವನ್ನು ನಡೆಸಿ ನಮ್ಮನ್ನ ರಕ್ಷಣೆ ಮಾಡಿದವ ಕೃಷ್ಣ. ಹೌದಲ್ವ? ಈ ರೀತಿಯಾಗಿ ಪ್ರತಿ ಕ್ಷಣ ನಮ್ಮನ್ನ ರಕ್ಷಣೆ ಮಾಡ್ತಾ ಇರುವಾಗ ದಿನಕ್ಕೆ ಒಂದು ಸಲವಾದ್ರೂ ದೇವರ ಮುಂದೆ ನಿಂತುಕೊಂಡು ನಾವು ಮಾಡಿದ ಉಪಕಾರವನ್ನು ನಾವು ಸ್ಮರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಕುಂತಿದೇವಿ ಹಾಕಿಕೊಟ್ಟ ಒಂದು ಪದ್ಧತಿ. ಹಾಗೆ ಆಯ್ತಾ? ಮುಂದಿನದ್ದು ನಾಳೆ ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇವಾಲಂ ವಿಷ್ಣುರಮೇ ಪರಮ ಸೂರತ್.